ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಡಿಯೋವನ್ನು ಲಕ್ಷ್ಯವಿಟ್ಟು ಗಮನಿಸಿಕೊಳ್ಳುತ್ತಾ ಇರುವಂತಹ ನಿಮ್ಮೆಲ್ಲರನ್ನ ಸರಿಸಾಟಿಲ್ಲದ ನಾಮವಾಗಿರುವ ನಸರೇತಿನ ಯೇಸು ಕ್ರಿಸ್ತನೆಂಬ ಅಧಿಕಾರವುಳ್ಳ ಜೀವವುಳ್ಳ ನಾಮದಲ್ಲಿ ಈ ವಿಡಿಯೋಗೆ ಸ್ವಾಗತ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಳೆದ ದಿವಸಗಳಲ್ಲಿ ನಾನು ನೀವು ಧ್ಯಾನಿಸಿದಂತಹ ಒಂದು ವಿಷಯ ಏನು ಅಂತ ಹೇಳೋದಾದ್ರೆ, ಮೊದಲನೇ ವಿಡಿಯೋದಲ್ಲಿ ದೀಕ್ಷಾ ಸ್ನಾನ, ಎರಡನೇ ವಿಡಿಯೋದಲ್ಲಿ ರಕ್ಷಣೆ ಮತ್ತು ಪಾಪ ಪರಿಹಾರ. ಈ ದಿವಸ ನಾನು ನೀವು ಧ್ಯಾನಿಸ್ಲಿಕ್ಕೋಸ್ಕರ ಹೋಗ್ತಾ ಇರುವಂತಹ ವಿಷಯ ಯಾವುದಂದ್ರೆ ಸುವಾರ್ತೆ. ಸುವಾರ್ತೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂತಹ ವಿಷಯವಲ್ಲ, ಮನುಷ್ಯನ ಜ್ಞಾನ ಭಂಡಾರದಿಂದ ಉದ್ಭವವಾಗುವಂತಹ ಒಂದು ವಿಷಯವಲ್ಲ ಸುವಾರ್ತೆ. ಇದು ದೇವರ ಬಲ ಸ್ವರೂಪವುಳ್ಳಂತದ್ದಾಗಿದೆ ಸುವಾರ್ತೆ. ಮತ್ತೊಂದು ಬಾರಿ ಗಮನಿಸ್ರಿ, ದೇವರ ಬಲ ಸ್ವರೂಪವು ಯಾವುದಂದ್ರೆ ಅದು ಸುವಾರ್ತೆಯಾಗಿದೆ. ಅದಕ್ಕೆ ಆಧಾರವಾಗಿ ರೋಮಾಪುರದವರಿಗೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ಏನ್ ಹೇಳ್ತದೆ ಅಂದ್ರೆ, ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ನಂತರ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೆ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ರಕ್ಷಣೆ ಉಂಟು ಮಾಡುವಂತದ್ದು ಯಾವುದಂತೆ? ಸುವಾರ್ತೆ. ಅದಕ್ಕೋಸ್ಕರವಾಗಿ ಸುವಾರ್ತೆ ಯೇಸು ಕ್ರಿಸ್ತನ ಜನನ ಮರಣ ಪುನರುತ್ಥಾನ. ಯಾತಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಜನನ ಆಯಿತು, ಯಾತಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಮರಣ ಆಯಿತು, ಯಾತಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಪುನರುತ್ಥಾನ ಆಯಿತು ಅನ್ನುವಂತ ಅರಿವು ನನಗೂ ನಿಮಗೂ ಇರಲೇಬೇಕು. ಒಂದು ವೇಳೆ ಇದನ್ನ ತಿಳಿದುಕೊಳ್ಳದೆ ಹೋದ್ರೆ, ಸುವಾರ್ತೆಯ ಸತ್ವವನ್ನ ಅರಿತುಕೊಳ್ಳದೆ ಸುವಾರ್ತೆಯನ್ನ ಸಾರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬಾಯ ಮಾತಿಗೆ ಮಾತ್ರ ಸುವಾರ್ತೆ ಹೇಳ್ತಾ ಇದ್ದೀವಿ ಅಂತ ಅನ್ಕೊಳ್ಬೇಕಷ್ಟೇ. ಯಾವುದೇ ರೀತಿಯ ಪ್ರಯೋಜನವಿಲ್ಲ, ಸತ್ವವಿಲ್ಲ. ಇದು ವಾಸ್ತವವಾಗಿರುವಂತ ಚಿಂತನೆ. ಪ್ರಬುದ್ಧತೆ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಸತ್ಯವೇದದಲ್ಲಿರುವಂತಹ ವಾಕ್ಯಗಳನ್ನ ಗಮನಿಸಿಕೊಂಡು ತಿಳುಕೊಂಡು ಅದರಂತೆ ನಡೆಯುವಂತದ್ದಾಗಿದೆ ಪ್ರಬುದ್ಧತೆ. ಬಹಳ ಸ್ಪಷ್ಟವಾಗಿ ಗಮನಿಸಿಕೊಳ್ಬೇಕು. ನಾವು ಹಿಂದಿನ ವಿಡಿಯೋದಲ್ಲಿ ಗಮನಿಸಿದ ಪ್ರಕಾರ ರಕ್ಷಣೆ ಮತ್ತು ಪಾಪ ಪರಿಹಾರ ಯಾರ ಹೆಸರಿನಲ್ಲಾಗ್ತದೆ ಅಂದ್ರೆ, ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಾಗ್ತದೆ. ಆ ಹೆಸರು ಯಾವುದು? ಕರ್ತನಾದ ಯೇಸು ಕ್ರಿಸ್ತನ ಹೆಸರು. ಅದಕ್ಕೆ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳುವಂತದ್ದು ಏನು ಅಂತ ಹೇಳೋದಾದ್ರೆ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವಂತಹ ಬೇರೆ ಯಾವ ಹೆಸರಿನಿಂದ ಉಂಟಾಗೋದಿಲ್ಲ, ಆ ಹೆಸರಿನಿಂದಲೇ ಹೊರತು ಅಂತ ಸತ್ಯವೇದ ಅಲ್ಲಿ ಉಲ್ಲೇಖಿಸುವಂತದ್ದನ್ನ ಗಮನಿಸಿಕೊಳ್ಳುತ್ತೇವೆ. ಆ ಹೆಸರಿನಿಂದಲೇ ಹೊರತು ಬೇರೆ ಯಾವ ಹೆಸರಲ್ಲ, ಆ ಹೆಸರು ಒಂದೇ. ಅದು ಕರ್ತನಾದ ಯೇಸು ಕ್ರಿಸ್ತನ ಹೆಸರಾಗಿದೆ. ಈ ದಿವಸ ಮಾನಸಿಕವಾಗಿ ತನ್ನದೇ ಆದಂತ ವ್ಯಾಖ್ಯಾನಗಳಲ್ಲಿ ಹೋಗ್ತಿರುವಂತವ್ರು ಅನೇಕರಿದ್ದಾರೆ. ಸುವಾರ್ತೆ ಅಂದ್ರೆ ಕೇವಲ ಅದ್ಭುತ ಮಾಡೋದು, ಸುವಾರ್ತೆ ಅಂದ್ರೆ ಕೇವಲ ಪ್ರವಾದನೆಗಳನ್ನು ನೀಡುವಂಥದ್ದು, ಸುವಾರ್ತೆ ಅಂದ್ರೆ ಸ್ವಸ್ಥತೆ ಮಾಡುವಂಥದ್ದು, ಸುವಾರ್ತೆ ಅಂದ್ರೆ ಸ್ವಸ್ಥತೆ ಮಾಡಿ ಕಾಣಿಕೆಗಳನ್ನ ಅವರಿಂದ ಇಸಿಕೊಳ್ಳುವಂಥದ್ದು. ಇದೇ ಮನಸ್ಥಿತಿಯಲ್ಲಿ ಅನೇಕ ಜನರು ಹೋಗ್ತಾ ಇದ್ದಾರೆ. ಆದರೆ ಯಥಾರ್ಥವಾದ ಸುವಾರ್ತೆ ಅಂದ್ರೆ ಇದಲ್ಲ. ಅಪೊಸ್ತಲನಾದಂತ ಪೌಲನು ಮಾಡಿರುವಂತಹ ಸೇವೆ ಇದೆಯಲ್ಲ, ಆ ಸುವಾರ್ತೆ ಸೇವೆ ಅದು ಮಹೋನ್ನತವಾಗಿರುವಂತಹ ಸೇವೆಯಾಗಿದೆ. ಕಾರಣ, ಏನನ್ನೂ ಅಪೇಕ್ಷಿಸದೆ ದೇವರ ನಾಮವನ್ನ ಪ್ರಚುರಪಡಿಸಬೇಕು, ಆತನ ಶಿಲುಬೆ ವಿಷಯವಾಗಿರುವಂತಹ ಮಾತುಗಳನ್ನ ಪ್ರಚುರಪಡಿಸಬೇಕು. ಆತನ ಯಾತಕ್ಕೋಸ್ಕರ ಜನಿಸ್ತಾನೆ, ಆತನ ಯಾತಕ್ಕೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ಮರಣವನ್ನಪ್ತಾನೆ, ಯಾತಕ್ಕೋಸ್ಕರವಾಗಿ ಆತನ ಪುನರುತ್ಥಾನ ಹೊಂದ್ತಾನೆ ಅನ್ನುವಂಥದ್ದನ್ನ ತಿಳಿಸಬೇಕೆಂಬುದಾಗಿ ಹೋರಾಡತಾನಲ್ಲ ಅಪೊಸ್ತಲನಾದಂತಹ ಪೌಲನ ಸೇವೆ, ಅದು ಉನ್ನತವಾಗಿರುವಂತಹ ಸೇವೆಯಾಗಿದೆ. ಪ್ರಿಯ ಸಹೋದರ ಸಹೋದರಿ, ಇದನ್ನ ನಾನು ನೀವು ತಿಳಿದುಕೊಳ್ಬೇಕಾಗಿರುವಂತಹ ಒಂದು ಅಂಶ ಏನು ಗೊತ್ತಾ? ಸುವಾರ್ತೆ ಅಂದ್ರೆ ಯೇಸು ಕ್ರಿಸ್ತನ ಜನನ ಮರಣ ಪುನರುತ್ಥಾನ. ಇದಲ್ಲದೆ ಬೇರೊಂದು ಯಾವುದಾದ್ರೂ ನಾವು ಅದನ್ನ ಪ್ರವಾದನೆ ಹೇಳುವಂಥದ್ದು, ಅದ್ಭುತಗಳನ್ನು ಹೇಳುವಂಥದ್ದು, ಸ್ವಸ್ಥತೆಗಳನ್ನ ಮಾಡುವಂಥದ್ದೇ ಸುವಾರ್ತೆ ಅಂತ ಭಾವಿಸಿಕೊಂಡ್ರೆ ಅದು ಸುಳ್ಳಾಗಿರುವಂತಹ ವಿಷಯವಾಗಿದೆ. ಕಾರಣ ಯಾತಕ್ಕೆ ಅಂದ್ರೆ ಇದೆಲ್ಲವೂ ಅದರ ಪರಿಭಾಗಗಳಾಗಿದೆ. ಸುವಾರ್ತೆಯ ಪರಿಭಾಗಗಳು ಯಾವ್ದ್ಯಾವುದು? ಪ್ರವಾದನೆ, ತದನಂತರವಾಗಿ ಅದ್ಭುತಗಳನ್ನ ಮಾಡುವಂಥದ್ದು, ತದನಂತರವಾಗಿ ಸ್ವಸ್ಥತೆಗಳನ್ನ ಮಾಡುವಂಥದ್ದು, ಹೊಂದಿಕೊಳ್ಳುವಂಥದ್ದು, ಇದೆಲ್ಲವೂ ಸಹ ಸುವಾರ್ತೆಯ ಪರಿಭಾಗ. ಕಾರಣ ಸುವಾರ್ತೆ ಅನ್ನುವಂಥದ್ದು ದೇವರ ಬಲ ಸ್ವರೂಪ. ಸ್ವಾರ್ಥ ಅನ್ನುವಂಥದ್ದು ಏನ್ ಹೇಳ್ರಿ? ದೇವರ ಬಲ ಸ್ವರೂಪ. ದೇವರ ಬಲ ಸ್ವರೂಪದ ಮೂಲಕವಾಗಿ ಉಂಟಾದಂತಹ ಕೆಲವೊಂದು ಅದ್ಭುತಗಳು, ಪ್ರವಾದನೆಗಳು, ತದನಂತರವಾಗಿ ಸ್ವಸ್ಥತೆಗಳು, ಇದ್ಯಾವುದು ಸುವಾರ್ತೆಯಲ್ಲ. ಬದಲಾಗಿ ದೇವರ ಬಲ ಸ್ವರೂಪವಾಗಿರುವಂತಹ ಜನನ ಮರಣ ಪುನರುತ್ಥಾನ, ಇದೇ ಸುವಾರ್ತೆ. ಇದನ್ನ ನಾನು ನೀವು ಏನ್ ಮಾಡ್ಬೇಕು? ಲೋಕದೆಲ್ಲೆಡೆ ಏನ್ ಮಾಡ್ಬೇಕು? ಸುವಾರ್ತೆಯನ್ನ ಸಾರಬೇಕು, ಇದರ ಬಗ್ಗೆ ಫೋಕಸ್ ಮಾಡಬೇಕು. ತದನಂತರ ಇನ್ನೂ ಅನೇಕ ವಿಷಯಗಳಿವೆ. ನಾವು ಗ್ರಂಥಗಳಲ್ಲಿ ನೋಡ್ತೀವಿ, ಮೃತ್ಯುಂಜಯಾಯ ನಮಃ, ಮರಣವನ್ನ ಜಯಿಸಿದಂತವನೇ ನಿನಗೆ
ನಮಸ್ಕಾರ, ವಂದನೆಗಳು, ಸ್ತೋತ್ರಗಳು ಅಂತ ಹೇಳುವಂತದ್ದನ್ನ ನಾವೇನ್ ಮಾಡ್ತೀವಿ, ಗಮನಿಸಿಕೊಳ್ತೇವೆ. ಪ್ರಿಯ ಸಹೋದರ ಸಹೋದರಿ, ಇದಾಗಿದೆ ಸುವಾರ್ತೆ. ಇದನ್ನ ನಾನು ನೀವು ಅರ್ಥ ಮಾಡ್ಕೊಳ್ಳೋಣ, ಇದರ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡ್ಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೊಂದು ವಿಶೇಷವಾಗಿರುವಂತಹ ಇದರ ಮುಂದುವರೆದ ಭಾಗದ ಕೆಲವೊಂದು ಭಾಗಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.